ವರ್ಷ. ಆಯ್ತು, ಈ ಕಡೆ ನಿಂತ್ಕೊಂಡು ಹೇಳು. ಆಯ್ತು ಹೇಳು. ಗಣಪತಿ ಬಾಪ್ಪ ಮಂಗಳ ಮೂರ್ತಿ. ಗಣಪತಿ ಬಾಪ್ಪ. ಯಾರು ಮಾಡ್ತೀರೇನ? ಹಾಂ ಮಾಡ್ತೀವಿ. ತಗೋಬೇಕು ಮಂಗಳ ಬರೇ ಚಿನಿ ಇನ್ನು ಎಳೆಯದೇ ಆಯ್ತಿದೆ ಕಣೆ. ನಾವು ಕೈ ಮುಗಿ ಮಾಮಿ, ಕೈ ಮುಗಿ. ಬೇಗ ಮಾಡ್ರಿ, ಬೇಗ ಮಾಡ್ರಿ. ನೀವು ತಗೊಂಡ್ರಾ? ಮೂರು ಸರಿ ಮುಳುಗಿಸ್ಬಿಟ್ಟೈತಿ. ಹಾಂ ನೆಟ್ಟಗೆ ಬಿಡಿ. ಮೂರು ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಇವತ್ತು ನಾನು ಗಣೇಶನ ಹಬ್ಬದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಅವತ್ತು ಗಣಪತಿ ಹಬ್ಬ ಆಗಿರೋದ್ರಿಂದ ಹಿಂದಿನ ದಿನವೇ ಗೌರಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿದ್ದರಿಂದ ಏನೂ ಅಷ್ಟೇನು ಕೆಲಸಗಳಿರಲಿಲ್ಲ. ಸೊ ಬೆಳಿಗ್ಗೆ ಬೇಗ ಎದ್ದು ಆ್ಯಸ್ ಯೂಶ್ವಲ್ ಕಸ ಗುಡಿಸಿ ಮನೆಯೆಲ್ಲ ಒಂದು ಸರಿ ನೀಟಾಗಿ ಇನ್ನೊಂದು ಸರಿ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಬಂದು ದೇವ್ರನ್ನೆಲ್ಲ ಕೂರಿಸ್ಬಿಟ್ಟೆ. ಗಣೇಶನ ಫಸ್ಟು ಏನು ನಿಗದಿತ ಟೈಮ್ ಇತ್ತು ಅಮೃತಗಳಿಗೆ, ಸೊ ಆ ಟೈಮಲ್ಲೇ ಗಣೇಶನ ಕೂರಿಸ್ಬೇಕು ಅಂತಿತ್ತು. ಸೊ ಆ ಟೈಮಲ್ಲಿ ಕೂರಿಸ್ಬಿಟ್ಟು ಗಣೇಶನಿಗೆ ಒಂದು ರೌಂಡ್ ಪೂಜೆ ಮಾಡಿಬಿಟ್ಟೆ. ಸೊ ಇದಕ್ಕೆ ನಾವು 1 ಜನವಾರ ಹಾಕ್ತೀವಿ ಗಣೇಶನಿಗೆ. ಜನವಾರ ಇರ್ಬೋದು, ಗೆಜ್ಜೆ ವಸ್ತ್ರ, 21 ಗರಿಕೆ. ಸೊ ಗಣೇಶನಿಗೆ ಇನ್ನೊಂದು ಸೆಟ್ ಹಣ್ಣೆಲ್ಲ ಎತ್ತಿಟ್ಟಿದೆ. ಸೊ ಅದನ್ನು ಇನ್ನೊಂದು ಸೆಟ್ ಇಟ್ಬಿಟ್ಟು ಗಣೇಶನಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತೀವಿ. ಸೊ ನೈವೇದ್ಯಕ್ಕೆ ಆ್ಯಸ್ ಯೂಶ್ವಲ್ ಒಂದು ಸಜ್ಜಿಗೆ ಥರ ಮಾಡಿಬಿಟ್ಟು ಇಟ್ಟಿದ್ದೆ. ಸೊ ಅದನ್ನೆಲ್ಲ ಫಸ್ಟ್ ಒಂದು ರೌಂಡ್ ಇಟ್ಬಿಟ್ಟು ಪೂಜೆ ಎಲ್ಲ ಆಯಿತು. ಸೊ ಹಾಗಾದ್ಮೇಲೆ ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ನೋಡಿ ಇದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಸೊ ಓದಬೇಕಾಗಿತ್ತಲ್ಲ ಕಲ್ಪೋಕ್ತ ಪ್ರಕಾರವಾಗಿ. ಸೊ ಅದನ್ನು ಓದೋಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಅಂತಲೇ ಪಂಚಾಮೃತದ ಎಲ್ಲ ಹಾಲು ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಸೊ ಅದ್ರ ಪ್ರಕಾರ ಎಲ್ಲ ಪೂಜೆ ಮಾಡಿದೆ. ಪಂಚಾಮೃತ ಅಭಿಷೇಕ ಎಲ್ಲ ಗಣೇಶನದ್ದು ಚಿಕ್ಕದೊಂದು ವಿಗ್ರಹ ಇದೆ. ಸೊ ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಕಲ್ಪೋಕ್ತ ಪ್ರಕಾರವಾಗಿ ಪೂಜೆನೂ ಕೂಡ ಆಯಿತು ಅಂತ ಹೇಳ್ಬೋದು. ಏಕೆಂದರೆ ನಾವು ನಾರ್ಮಲ್ ಪೂಜೆ ಏನು ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಯಾವುದೇ ವ್ರತ ಮಾಡಿದ್ರು ಇದೇ ಥರನೇ ಮೊದಲೇ ನೋಡಿ ಈ ಥರ ತುಪ್ಪದ ಆರತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಪಕ್ಕದಲ್ಲೇ ಎಲ್ಲ ರೆಡಿಯಾಗಿ ಇಟ್ಕೊಂಡು ಆ ಥರ ಎದ್ದು ಓಡಾಡಬಾರ್ದು. ಸೊ ಆ ಥರ ಇಟ್ಕೊಂಡು ದೇವ್ರಿಗೆ ಎಲ್ಲ ಪೂಜೆ ಎಲ್ಲ ಆಯಿತು. ಸೊ ಅದಾದಮೇಲೆ ಆರತಿನೂ ಕೂಡ ಆಯಿತು. ಆಮೇಲೆ ಸಮಂತ ಕೋಪಾಖ್ಯಾನ ಅದನ್ನು ಓದಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಅದನ್ನು ಓದೋದು ಗಣೇಶ ಹಬ್ಬದ ದಿನ. ಸೊ ಆ ಒಂದು ಸಮಂತಕ ಮಣಿ ಕತೆ ಅದನ್ನು ಓದಲೇಬೇಕಲ್ವ. ಸೊ ಅದನ್ನೆಲ್ಲ ಓದಿ ಆವತ್ತಿನ ದಿನ ಚಂದ್ರ ನೋಡಬಾರ್ದು ಅಂತ ಇರುತ್ತೆ. ಸೊ ಅದೊಂದು ತಲೆಯಲ್ಲಿರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅದ್ರ ಹಿಂದಿನ ದಿನವೇ ಶಿವನ ಫೋಟೋಗೆ ಚಂದ್ರ ಇರುತ್ತಲ್ಲ ಶಿವನ ತಲೆ ಮೇಲೆ, ಅದಕ್ಕೆಲ್ಲ ನಾನು ವಿಭೂತಿ ಹಾಕಿ ಮುಚ್ಚಿಬಿಟ್ಟಿರ್ತೀನಿ. ಏಕೆಂದರೆ ಅದನ್ನು ನೋಡೋದು ಬೇಡ ಅಂತ ಅಷ್ಟೇ, ಏನೇನಿಲ್ಲ. ಸೊ ಮಿಸ್ಸಾಗಿ ಸುಮ್ಮನೆ ಏನಕ್ಕೆ ನೋಡೋದು ಅಂತಂದ್ಬಿಟ್ಟು ಅಪವಾದ ಬಂದುಬಿಡುತ್ತಲ್ವ. ಸೊ ಅದಕ್ಕೇ ಅದು ಮಿಥ್ಯಾಪವಾದ, ಮಾಡಿರೋದ್ರ ಅಪವಾದ ಬಂದರೆ ಪರವಾಗಿಲ್ಲ, ನಾವು ಮಾಡಿರೋದಕ್ಕೆ ಅನುಭವಿಸೋ ಥರ ಆಗಬಾರ್ದು ಯಾರಿಗೂ. ಆ ಕೃಷ್ಣನಿಗೆ ತಪ್ಪಲಿಲ್ಲ, ಆ ಕೃಷ್ಣ ಡೈರೆಕ್ಟಾಗಿ ನೋಡಲಿಲ್ಲ, ಹಾಲು ಒಳಗಡೆ ಚಂದ್ರನ ಬಿಂಬ ನೋಡಿದ್ದು ಅಷ್ಟಕ್ಕೇ ಆ ಕೃಷ್ಣನಿಗೆ ಆ ಒಂದು ಅಪವಾದ ತಪ್ಪಲಿಲ್ಲ. ಇನ್ನು ನಮ್ಮಂಥವ್ರು ತಪ್ಪುತ್ತಾ? ಸೊ ಅದಕ್ಕೇ ನೋಡೋದು ಬೇಡ ಅಂದ್ಬಿಟ್ಟು ಆ ಟೈಮಲ್ಲಿ ಆ ಒಂದು ವರ್ಷದಲ್ಲಿ ಒಂದಿನ ತುಂಬಾ ಅಲರ್ಟ್ ಆಗಿರ್ತೀನಿ. ನಾನಂತೂ ಈಚೆ ಕಡೆ ಹೋಗೋದು ಅವಾಯ್ಡ್ ಮಾಡ್ತೀನಿ. ಹೋದ್ರೂ ತುಂಬಾ ಕೇರ್ಫುಲ್ ಆಗಿರಬೇಕು. ಸೊ ದೇವ್ರಿಗೆ ಇನ್ನೊಂದು ಸರಿ ಎಲ್ಲ ಆರತಿ ಎಲ್ಲ ಮಾಡಿ, ಕೆಂಪು ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನೋಡಿ ನಮ್ಮ ಪಾಪುನೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆದಳು. ಸೊ ಇದನ್ನು ಜೀನ್ಸು ಮತ್ತು ಟಿ ಶರ್ಟ್ ತೊಗೊಂಡಿದ್ಲು. ಸೊ ಅದನ್ನು ಅವಳ ಜೊತೆಗೆ ಒಂದು ಫೋಟೋ ಎಲ್ಲ ತೆಗ್ದು ಪೂಜೆ ಎಲ್ಲ ಆಗಿತ್ತಲ್ಲ, ಆದ ತಕ್ಷಣವೇ ಇನ್ನೇನು ಪೂಜೆ ಒಂದು ಚೆನ್ನಾಗಾಗ್ಬಿಟ್ರೆ ನಾವು ಆರಾಮಾಗಿ ಇರ್ಬೋದು. ಅದಾದಮೇಲೆ ಎಲ್ಲ ಎತ್ತಿಟ್ಬಿಟ್ಟು ಈವ್ನಿಂಗ್ ಇನ್ನೊಂದು ರೌಂಡು ಪೂಜೆ ಎಲ್ಲ ಮಾಡಿದೆ. ಮತ್ತು ಧೂಪ ಎಲ್ಲ ಹಾಕ್ತೆ. ದೇವ್ರ ಮನೆಗೂ ಕೂಡ ಸೇಮ್ ನಾವು ಇಲ್ಲೇನು ಪ್ರಸಾದ ಇಡ್ತೀವಿ ದೇವ್ರ ಮನೆಗೂ ಅದೇ ನೈವೇದ್ಯ ಇಟ್ಟು, ಹೊರಗಡೆ ತುಳಸಿ ಕಟ್ಟೆ ಹತ್ರನೂ ಅದೇ ನೈವೇದ್ಯ. ಆಮೇಲೆ ಈವ್ನಿಂಗ್ ಇನ್ನೊಂದು ರೌಂಡ್ ರೆಡಿ ಆದೆ. ನಮ್ಮ ಮನೆಯವ್ರು ಬಂದರು ಅವತ್ತು ಕೆಲಸದಿಂದ, ಅಂದರೆ ಗೌರಿ ಹಬ್ಬದ ದಿನ ಬಂದಿರಲಿಲ್ಲ, ಗಣೇಶ ಹಬ್ಬದ ದಿನ ಬಂದರು. ಸೊ ಅವ್ರು ಬಂದ್ರಲ್ಲ, ಇನ್ನು ಇವ್ರಿಗೆ ನಮ್ಮ ಅತ್ತೆಗೆ ಸೀರೆ ಕೊಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬಂದ್ರಲ್ಲ, ಹಬ್ಬದ ದಿನ ನಾವು ಕೊಟ್ಬಿಡೋದ, ಹಬ್ಬ ಆದಮೇಲೆ ಕೊಟ್ಟರೆ ಏನು ಪ್ರಯೋಜನ ಅಂತ ಅಂದ್ಬಿಟ್ಟು ನಾನು ಎಷ್ಟೊತ್ತಾದರೂ ಪರವಾಗಿಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಅವ್ರು ಬಂದ ತಕ್ಷಣ ಒಂದು ರೌಂಡ್ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಕೊಟ್ಟು ಅವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು, ಸೊ ನೋಡಿ ದೇವ್ರಿಗೆ ಕಡುಬು ಮಾಡಿಟ್ಟಿದ್ದೆ, ಗಣೇಶನಿಗೆ, ಗೌರಿಗೆ ಮತ್ತು ದೇವ್ರ ಮನೆಗೂ ಕೂಡ ಇಟ್ಟಿದ್ದೆ. ಸೊ ಗಣೇಶ ಹಬ್ಬದ ದಿನವೇ ನಾನು ಕಡುಬು ಮಾಡ್ತು, ಗೌರಿ ಹಬ್ಬದ ದಿನ ಒಬ್ಬಟ್ಟು ಮಾಡ್ತೀನಿ. ಸೊ ನೋಡಿ ಇದು ಹೋದ ವರ್ಷದ್ದು ಪಾಪು ಸ್ಕೂಲಲ್ಲಿ ಫೋಟೋ ತೆಗೆದಿದ್ದು.
ಕೈ ಮುಗಿ. ಸೊ ಅದಾದಮೇಲೆ ನಮ್ಮ ಮನೆಯವ್ರು ಕರ್ಕೊಂಡು ಹೋದೆ. ವಾವ್, ಇಷ್ಟು ದೊಡ್ಡ ಗಣೇಶ ನೋಡಿ ಚಿನಿ. ಈಗ ಮನೆ ಹತ್ರ ಗಣೇಶ ತುಂಬ ಗಣೇಶ ಚೆನ್ನಾಗಿತ್ತು. ಎಲ್ಲ ಕಡೆನೂ ಅಷ್ಟು ಚೆನ್ನಾಗಿ ಕೊಡ್ತಿರ್ತದಲ್ಲ. ಚೆನ್ನಾಗಿ ಇಲ್ಲಿ ಗಣೇಶ ಎಲ್ಲ ಕೂರಿಸಿದ್ರು. ಬಟ್ ಇವಾಗ 3 ದಿನಕ್ಕೆ ತೆಗೆದು ಬಿಡ್ತಾವ್ರೆ. ಮೊದಲೆಲ್ಲ ಅಟ್ಲೀಸ್ಟ್ ಒಂದು 21 ದಿನ ಇಟ್ಕೊತಿದ್ರು. 21 ದಿನ ಆದರೂ 9 ದಿನ 12 ದಿನನಾದರೂ ಇಟ್ಕೊತಿದ್ರು. ಇವಾಗ 3 ದಿನಕ್ಕೆ ಈ ಕಡೆ ಎಲ್ಲ ತೆಗೆದು ಬಿಡ್ತಾವ್ರೆ. ಮೇನ್ ದೊಡ್ಡ ಗಣೇಶಗಳು ಮಾತ್ರ 21 ದಿನ ಇಟ್ಕೊತಾ ಇದ್ದಾರೆ. ಸೊ ಅದಾದಮೇಲೆ ನೋಡಿ, ನಾನು ಸೀರೆ ಅಂಗಡಿ ಕ್ಲೋಸೇ ಆಗಿಬಿಡ್ತಿತ್ತು. ಹಬ್ಬದ ದಿನ ಎಲ್ಲೂ ಓಪನ್ ಇರಲಿಲ್ಲ. ಎಲ್ಲೂ ಓಪನ್ ಇತ್ತು ಹುಡಿಕೊಂಡು ಹೋಗಿ ನಮ್ಮ ಅತ್ತೆಗೊಂದು ಸೀರೆ ತೊಗೊಂಡೆ. ಯಾಕೆಂದರೆ ನಾನು ಗೌರಿ ಹಬ್ಬದಲ್ಲಿ ಸೀರೆಗೆ ಅಂಗಡಿಗೆಲ್ಲ ಹೋಗೋಕ್ಕಾಗಲಿಲ್ವಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬಂದಾಗಲೇ ಅವ್ರ ಜೊತೆಗೆ ಹೋಗ್ಬಿಟ್ಟು ಸೀರೆ ಅಂಗಡಿಗೆ ಹೋಗಿ ಒಂದು ಸರಿ ನೋಡಿದೆ. ಯಾವ್ದು ಚೆನ್ನಾಗಿತ್ತು ಅವ್ರ ಹತ್ರ. ನನಗೆ ಗೊತ್ತಿರೋ ಪ್ರಕಾರ ಅವ್ರ ಹತ್ರ ಯಾವ ಕಲರ್ ಇಲ್ಲ, ಆ ಥರ ನೋಡಿಬಿಟ್ಟು ತೊಗೊಂಡೆ. ಹೋದ ಸರಿ ಎಲ್ಲೋ ಗ್ರೀನಲ್ಲಿ ಕೊಟ್ಟಿದ್ದೆ. ಸೊ ಈ ಸರಿ ಈ ಥರ ಒಂಥರ ರಾಮ ಗ್ರೀನ್ ಥರ ಬ್ಲೂನೇ, ಅದ್ರ ಜೊತೆಗೆ ಪಿಂಕ್ ಕಾಂಬಿನೇಷನ್ ಥರ. ಸೊ ನೋಡಿ, ಇದೇ ಸೀರೆ. ಇದು ಬಾರ್ಡ್ರ್ ಸ್ವಲ್ಪ ದೊಡ್ಡದಿತ್ತು ಅಂದ್ಬಿಟ್ಟು ಇನ್ನೊಂದು ತೊಗೊಂಡೆ. ಬಾರ್ಡ್ರು ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ನಾವು ವರ್ಷಕ್ಕೊಂದ್ಸರಿ ಸೀರೆ ಕೊಟ್ಬಿಡ್ಬೇಕಲ್ವ, ಸೊ ಸುಮ್ಮನೆನಕ್ಕೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಗೌರಿ ಹಬ್ಬದ ಟೈಮಲ್ಲಿ ಕೊಡಬೇಕು ಈ ಥರ. ನಾನು ನಮ್ಮ ಅಮ್ಮನಿಗೇನು ಸೀರೆ ತೊಗೊಳ್ಳಿಲ್ಲ, ಅವ್ರೇನು ಬೇಡ ಅಂತಂದರು. ಸೊ ಅವ್ರಿಗೆ ಚೆನ್ನಾಗಿರೋದೊಂದು ಬ್ಲೌಸ್ ಪೀಸೇ ಇಟ್ಬಿಟ್ಟು ನಾನು ಬಾಗ್ನಕ್ಕೆ ಇಟ್ಬಿಟ್ಟು ಕೊಟ್ಟೆ. ಅವರು ಬೇಡ ಸೀರೆ ಒಂದು ಸರಿ ಏನಕ್ಕೆ ನನ್ನ ತಮ್ಮನೂ ಒಂದು ತಂದವನೇ ಅಂತ ಅಂದರು. ಸೊ ಅದಕ್ಕೇ ನಮ್ಮ ಅಮ್ಮಂಗೆ ಕೊಡಲಿಲ್ಲ. ನಮ್ಮ ಅತ್ತೆಗೆ ಒಂದು ಸೀರೆ ತೊಗೊಂಡೆ. ಇದೇ ಸೆಲೆಕ್ಟ್ ಮಾಡಿದ್ದು ನಾನು ಸೀರೆನ. ನೋಡಿ, ಚೆನ್ನಾಗಿತ್ತು. ಅವ್ರ ಏಜಿಗೆ ಪ್ರಕಾರ ಯಾವ ಥರ ತೊಗೋಬೇಕು ಆ ಥರ ತೊಗೊಂಡು. ಜಾಸ್ತಿ ಬಜಾರಾದರೂ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಇದು ನೋಡಿ ಚೆನ್ನಾಗಿತ್ತು. ಬಾರ್ಡರ್ ಎಲ್ಲ ಇತ್ತು. ಸೊ ಅದೇ ತೊಗೊಂಡೆ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಕರ್ತವ್ಯ ಏನು ಮಾಡಬೇಕು ನಾನು ಅದನ್ನು ಮಾಡಿಬಿಡ್ತೀನಿ. ಯಾವಾಗಲೂ ಅಷ್ಟೇ, ನನ್ನ ಕರ್ತವ್ಯದಿಂದಂತೂ ನಾನು ತಪ್ಪಿಸ್ಕೊಳ್ಳಲ್ಲ. ಯಾಕೆಂದ್ರೆ ದೇವ್ರ ಮುಂದೆ ಹೋಗಿ ನಾವು ನಿಂತ್ಕೊಂಡಾಗ ನಾವು ಅಲ್ಲಿ ಉತ್ತರ ಕೊಡಬೇಕು, ಅದಕ್ಕೋಸ್ಕರ. ಸೊ ನೋಡಿ, ಅದಾದಮೇಲೆ ಮನೆಗೆ ಬಂದ್ವಿ. ಅವರು ಕೊಟ್ಬಿಟ್ಟು ಸೊ ಪಾಪನೂ ಕರ್ಕೊಂಡೋಗಿದ್ವಿ. ಪಾಪು ಕೈಲೇ ಕೊಡಿಸ್ದೆ. ಹಣ್ಣು ತೊಗೊಂಡೋಗಿದ್ದೆ. ಹಣ್ಣು ಮತ್ತು ಇದನ್ನು ಸೀರೆ ಮತ್ತು ದುಡ್ಡು ಕೊಟ್ಬಿಟ್ಟು ನಮ್ಮ ಪಾಪು ಕೈಲೇ ಕೊಡಿಸ್ಬಿಟ್ಟು ಬಂದ್ವಿ. ನಮ್ಮ ಮನೆಯವರು ಊಟ ಮಾಡಿದ್ರು. ನಾನು ಒಂಚೂರು ಒಬ್ಬಟ್ಟು ಮಾಡಿದ್ರು, ಅದನ್ನು ತಿನ್ಕೊಂಡು ಬಂದ್ವಿ. ನಮ್ಮದು ಏನೇ ಇದ್ದರೂ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಿಬಿಡ್ಬೇಕು. ಬೇರೆಯವ್ರು ಮಾಡ್ತಾರೋ ಇಲ್ವೋ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮದೇನಿದೆ ನಮ್ಮ ಪಾಲಿನ ಕರ್ತವ್ಯ, ಅದನ್ನು ನಾವು ಶ್ರದ್ಧೆಯಿಂದ ದೇವ್ರ ಮೆಚ್ಚಂಗೆ ಮನಸ್ಸಾಕ್ಷಿ ಮೆಚ್ಚಂಗೆ ಮಾಡ್ಕೋಬೇಕು ಅಷ್ಟೇ. ಅದನ್ನು ನಾನು ನಂಬಿರೋದು ಅಷ್ಟೇ, ಇನ್ನೇನೂ ನಾನು ಇದು ಮಾಡೋಕ್ಕೋಗಲ್ಲ. ನೋಡಿ, ಅದಾದಮೇಲೆ ದೇವ್ರಿಗೆ ರಾತ್ರಿ ಇನ್ನೊಂದು ಸರಿ ನಮ್ಮ ಮನೆಯವರು ಅಲ್ಲೇ ಊಟ ಮಾಡಿದ್ರಿಂದ ಇನ್ನೊಂದು ಸರಿ ಮನೇಲಿ ಏನು ಬೇಡ ಅಂತಂದರು. ಸೊ ಅದಾದಮೇಲೆ ನಾನು ಕೂಡ ಎಲ್ಲ ಹೊಟ್ಟೆ ಲೋಡ್ ಆಗಿತ್ತು ಹಬ್ಬದ ದಿನ ಆದಮೇಲೆ. ಸೊ ಅದಕ್ಕೇ ಪಾಪಗೊಂಚೂರು ಒಬ್ಬಟ್ಟು ತಿನ್ನಿಸ್ಬಿಟ್ಟು ಅವಳನ್ನ ಮಲಗಿಸ್ದೆ. ಅದಾದಮೇಲೆ ಮಲ್ಕೊಳ್ಬೇಕಾದ್ರೆ ಇನ್ನೊಂದು ಸರಿ ಆರತಿ ಮಾಡಿಬಿಟ್ಟು ದೇವ್ರಿಗೆ ಕೂರಿಸಿದ್ದಾಗ ಎವ್ರಿ ನೈಟ್ ಆರತಿ ಮಾಡಬೇಕು. ಈ ಥರ ಕೆಂಪು ನೀರು ಆರತಿ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಮಾಡಾದ್ಮೇಲೆ ಮಲ್ಕೋಬೇಕು. ಮತ್ತು ದೀಪಕ್ಕೂ ಕೂಡ ಎಣ್ಣೆ ಇದೆಯೋ ಇಲ್ವೋ ಅಂತೆಲ್ಲ ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ಸುಮ್ಮನೆ ದೇವ್ರು ಕೂರಿಸ್ಬಿಡೋಕ್ಕಾಗಲ್ಲ. ವ್ರತ ಮಾಡ್ತಾಯಿದ್ದೀವಿ ಅಂದರೆ ಬೆಳಗ್ಗೆ ತನಕ ಉರಿಬೇಕು ದೀಪ. ಸೊ ಅದಕ್ಕೋಸ್ಕರ ನಮ್ಮ ದೀಪ ಏನಿಲ್ಲ, ತುಂಬಾ ಆಳ ಇದೆ. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ರೆ ಬೆಳಗ್ಗೆ ತನಕ ಆರಾಮಾಗಿ ಉರಿಯುತ್ತೆ. ಸೊ ಅದಾದಮೇಲೆ ಗಣೇಶ ಗೌರಿಗೆ ಇನ್ನೊಂದು ಸರಿ ಎಲ್ಲ ಆರತಿ ಎಲ್ಲ ಆಯಿತು. ಆಮೇಲೆ ನೋಡಿ, ನಾವು ಗುರುವಾರ ಜರುಗಿಸೋಣ ಅಂತ ಅಂದ್ಕೊಂಡು ತೀರ್ಮಾನ ಮಾಡಿದ್ದು. ಯಾಕೆಂದರೆ ಶುಕ್ರವಾರ ಕದಲ್ಸಂಗಿಲ್ಲ, ಶನಿವಾರ ಬೇಡ ಅಂತ ಅಂದ್ಕೊಂಡು ಇನ್ನು ಭಾನುವಾರ ತನಕ ಹೊರಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಗುರುವಾರ ಜರುಗಿಸ್ಬಿಡೋಣ ಸರಿಯಾಗುತ್ತೆ ಅಂತ. ಹಿಂಗೂ ಗೌರಿನ ಮಂಗಳವಾರ ಕೂರಿಸಿದ್ವಿ. ಮಂಗಳವಾರ ಬುಧವಾರ ಗುರುವಾರ 3 ದಿನಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಥರ ನಾನು ಅಂದ್ಕೊಂಡೆ. ನೋಡಿ, ಇದು ಆರತಿ ಮಾಡಿದ್ದು. ಅವಾಗ ಲೈಟ್ ಆಫ್ ಮಾಡಿದ್ನಲ್ಲ. ಸೊ ಇಷ್ಟೇ ನೋಡಿ, ಒಬ್ಬೊಬ್ಬರು ವರ್ಷಕ್ಕೆ ಒಂದು ಸರಿ ಬರುತ್ತೆ ಹಬ್ಬ. ಸೊ ಆ ಟೈಮಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ, ತುಂಬ ಗ್ರ್ಯಾಂಡೇ ಅಂತಲ್ಲ, ನಮ್ಮ ಒಂದು ಕೇಪಬಿಲಿಟಿ ಏನಿರುತ್ತೆ ಅದ್ರ ಪ್ರಕಾರ ಮಾಡಿಕೊಂಡ್ರೆ ಸಾಕು ದೇವ್ರ ಪೂಜೆನ. ಇಲ್ಲಾಂದರೆ ಆಗಲೇ ಇಲ್ಲಾಂದರೆ ಅಟ್ಲೀಸ್ಟ್ ದೇವ್ರ ಮನೇಲಿ ಆದರೂ ತೊಗೊಂಬಂದು ಇಟ್ಬಿಟ್ಟು ಬರೀ ಒಂದು ತಟ್ಟೆಲಿ ಮಿಕ್ಸ್ಡ್ ಫ್ರೂಟ್ ತೊಗೊಂಬಂದು ಇಟ್ಬಿಟ್ಟು ಮಾಡಿದ್ರೂ ಪರವಾಗಿಲ್ಲ. ಸೊ ದೇವರು ಇದಾಗಬೇಕು, ದೇವ್ರ ತೃಪ್ತಿ ಪಡಬೇಕು. ಅದೇ ಇಲ್ಲಿ ಮೇನು. ದೇವ್ರಿಗೆ 2 ಕಡುಬು ಮಾಡಿ ಇಟ್ಬಿಟ್ಟು ಒಂದು ಬೌಲಲ್ಲಿ ನಾವು ಫ್ರೂಟ್ ಇಟ್ಟರು ಸಾಕು. ಮತ್ತು ಗೌರಿಗೆ ಮೇನಾಗಿ ಬಾಗಿನ ಕೊಡಬೇಕು. ಅಷ್ಟು ಮೇನಾಗಿ ನೋಡ್ಕೊಂಬಿಟ್ರೆ ಆರಾಮಾಗಿ ಯಾವುದೇ ಒಂದು ಹಬ್ಬ ಆದ್ರೂ ಯಾವುದೇ ವ್ರತಗಳಾದರೂ ನಿರ್ವಿಘ್ನವಾಗಿ ಆಗುತ್ತೆ ಅಂತ. ಎಷ್ಟೊಂದು ಜನ ತುಂಬಾ ತೋರ್ಪಡಿಕೆ ಮಾಡ್ಕೋತಾರೆ. ಆ ಥರ ನೋಡಿ, ಇದ್ದರೆ ಅನುಕೂಲವಸ್ತ್ರ ಇದ್ದರೆ ಮಾಡ್ಬೋದು. ಇಲ್ಲ ಅಂತಂದರೆ ಅಷ್ಟೇ ಮಾಡಬೇಕು ಅಂತ ಏನಿಲ್ಲ, ದೇವ್ರ ಮನೇಲಿ ಕೂರಿಸ್ಕೊಂಡು ಕೂಡ ಮಾಡ್ಬೋದು ಅಂತ ಹೇಳ್ಬೋದು.
ಸೊ ನಮ್ಮ ಮನೇಲಿ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ನಾನು ಇಲ್ಲೇ ಮಾಡೋದು. ಯಾಕೆಂದರೆ ತುಂಬ ಕಂಜೆಸ್ಟೆಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಯಾಕೆಂದರೆ ದೇವ್ರ ಮನೆ ಎಲ್ಲ ಜಾಸ್ತಿ ಫೋಟೋಗಳು ಇಟ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ದೇವ್ರ ಮನೇಲಿ ಕೂರಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಯಾವಾಗಲೂ ಇಡೋದು ಕಳಶನೂ ಇರುತ್ತೆ. ಸೊ ಅದಕ್ಕೋಸ್ಕರ ಕಳಶ ಅಂತೂ ಇದ್ದೇ ಇರುತ್ತೆ ದೇವ್ರ ಮನೇಲಿ. ಸೊ ಅದಕ್ಕೆ ಇದನ್ನು ಮತ್ತೆ ಕೂರಿಸಿದ್ರೆ ತುಂಬಾ ಹೆವಿ ಆಗಿಬಿಡುತ್ತೆ, ಡೋರೆಲ್ಲ ಕ್ಲೋಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನೋಡಿ ಇದೆ. ಸೊ ಅದಾದ್ಮೇಲೆ ಇನ್ನೊಂದು ರೌಂಡು ಅಡುಗೆ ಮನೆ ಇನ್ನೊಂದು ರೌಂಡ್ ನೋಡಿದೆ, ಎಲ್ಲ ಏನೇನೆಲ್ಲ ಫ್ರಿಜ್ಗೆ ಇಡಬೇಕು, ಇನ್ನೇನೇನೆಲ್ಲ ಸಿಂಕಲ್ಲಿ ಏನೂ ಇರಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಸೊ ಫ್ರಿಜ್ಗೆ ಏನೇನೆಲ್ಲ ಇಡಬೇಕು ಎಲ್ಲನೂ ಇಟ್ಬಿಟ್ಟು ಮಲಗಿದ್ದು. ಇದು ಅದ್ರ ಮಾರನೆಗೆ ಗುರುವಾರದ ಬೆಳಗ್ಗೆ. ಸೊ ಅವತ್ತು ಬೆಳಗ್ಗೆ ನಾನು ಸಿಹಿ ಪೂರಿ ಮಾಡಿ ಬೆಳಗ್ಗೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಹಾಲ್ಗೊಂದು ಸ್ವಲ್ಪ ಜೇನುತುಪ್ಪ ಹಾಕಿ ದೇವ್ರಿಗೆ ನೈವೇದ್ಯಕ್ಕೆ ಫಸ್ಟ್ ಅದನ್ನ ಇಟ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟೆ. ಯಾಕೆಂದರೆ ಅವತ್ತು ಅವಳನ್ನ ಪಾಪನ ಸ್ಕೂಲಿಗೆ ಕಳಿಸ್ಬೇಕಿತ್ತು, ಗುರುವಾರ ಸ್ಕೂಲ್ ಇತ್ತಲ್ವ. ಸೊ ಅದಕ್ಕೋಸ್ಕರನೇ ಸಿಹಿ ಪೂರಿ ಮಾಡಿಬಿಡ್ತೀನಿ ನಾನು ಯಾವಾಗಲೂ ಈ ಥರ. ಹಬ್ಬದ ಮಾರನೆಗೆ ಸ್ವಲ್ಪ ಬೇಗ ಆಗೋ ಅಂಥದ್ದು ಇದೇನೆ. ಸೊ ಅವಾಗ ದೇವ್ರಿಗೆ ಮಾಡಿಟ್ಬಿಟ್ರೆ ಆಮೇಲೆ ನಮಗೂ ಪೂರಿ ಇಲ್ಲ ಚಪಾತಿ ಏನಾದರೂ ಹಾಕೊಂಡ್ಬಿಡ್ಬೋದು ಅದರಲ್ಲೇ ಅಂತ ಅಂದ್ಬಿಟ್ಟು ಅಷ್ಟೇ. ಯಾಕೆಂದರೆ ಬೇಗ ಆಗಬೇಕಲ್ವ, ಅದಕ್ಕೋಸ್ಕರನೇ. ಆಮೇಲೆ ದೇವ್ರು ಬಿಡೋ ಟೈಮಿಗೆ ನಾವು ಬೇಕಾದರೆ ಏನೇನು ನೈವೇದ್ಯಗಳು ಮಾಡ್ಕೊಂಡು ಇಡ್ಬೋದು. ನೋಡಿ ಪೂರಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು ಪೂರಿನೂ ಅಂತ ಹೇಳ್ಬೋದು. ಸೊ ಬೆಳ್ಳಿ ಬಟ್ಲಲ್ಲಿ ಹಾಲು ಇಟ್ಬಿಟ್ಟು ಹಾಲಿಗೊಂಚೂರು ಜೇನುತುಪ್ಪ ಹಾಕಿಟ್ಟಿದೆ. ಸೊ ಈ ದೇವ್ರ ಮನೇಲೂ ಕೂಡ 2 ಪೂರಿ, ಈಚೆ ಕಡೆ ತುಳಸಿ ಕಟ್ಟೆಗೂ ಪೂರಿ ಇಟ್ಟಿದೆ. ಒಟ್ಟಲ್ಲಿ ನೈವೇದ್ಯ ಏನೇ ಮಾಡಿದ್ರು 3 ಕಡೆನೂ ಎಲ್ಲ ದೇವರು ಎಲ್ಲೆಲ್ಲಿರ್ತವೆ ಎಲ್ಲ ಕಡೆನೂ ಇಟ್ಕೊಬರ್ಬೇಕು ಅಷ್ಟೇ. ನೋಡಿ ಇದೇ ಪೂರಿಗಳು ಮಾಡಿಟ್ಬಿಟ್ಟಿದೆ. ಸ್ವಲ್ಪ ದೇವ್ರಿಗೆ ಮಾಡಿಟ್ಬಿಟ್ಟು ಆಮೇಲೆ ಪಾಪಗೂ ಮಾಡಿಟ್ಬಿಟ್ಟು ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಿಸ್ದೆ. ಸೊ ಅವಳದು ಬ್ಯಾಗ್ ಎಲ್ಲೆಲ್ಲೋ ಹಾಕ್ಬಿಟ್ಟಿರ್ತಾರಲ್ಲ, ಸೊ ಎಲ್ಲನೂ ಎತ್ತಿಟ್ಕೊಂಡು ನಮ್ಮ ಮನೇಲಿ ಕಾರಲ್ಲೇ ಬಿಟ್ಬಿಟ್ಟು ಬರ್ತಾ ಬಾ ಇವತ್ತು ಅಂತಂದರು. ಅದಕ್ಕೆ ವ್ಯಾನ್ನವ್ರಿಗೆ ಇವತ್ತು ಬರಬೇಡಿ ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡ್ಬಿಟ್ವಿ, ಬರುವಾಗ ಕರ್ಕೊಂಡ್ಬಂದ್ಬಿಟ್ಟು. ಬಾಯ್ ಹನುಮ, ಬಾಯ್ ಹನುಮ, ಬಾಯ್ ಚಿನಿ. ಇರಿ ಹೋಗಿ ಬ್ಯಾಗ್ ತಗೊಂಡು. Take care, bye, see you tomorrow. Tomorrow na. Bye Chidi. Mama bye. Bye. ಇವತ್ತು ಎಷ್ಟು ಖುಷಿಯಾಗೋದ್ಲಿ ಗೊತ್ತಾ. ಸೊ ನೋಡಿ ಅವತ್ತು ಸ್ಕೂಲಿಗೆ ಬಿಟ್ಬಿಟ್ಟು ಬಂದ್ವಿ. ಬಂದಾದ್ಮೇಲೆ ನಾವು ಚಪಾತಿ ಮತ್ತು ಹಿಂದಿನ ದಿನ ಮಾಡಿದ್ದು ಇದು ಇತ್ತು ಬಾಳೆಕಾಯಿ ಗೊಜ್ಜು. ಸೊ ಅದರಲ್ಲಿ ನಾನು ನಮ್ಮ ಮನೆಯವ್ರು ತಿಂಡಿ ಮಾಡ್ಕೊಂಡ್ವಿ. ಅದಾದಮೇಲೆ ಮಧ್ಯಾಹ್ನ 1:30 ಒಳಗಡೆ ಜರುಗಿಸ್ಬೇಕು ಅಂತಿತ್ತು, ಒಳ್ಳೆ ಟೈಮ್ ಅಮೃತಗಳಿಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅದೇ ಟೈಮಲ್ಲಿ ಜರುಗಿಸೋಣ ಅಂದ್ಬಿಟ್ಟು 21 ಕಡುಬು ಮಾಡ್ಕೊಂಡು, ನಾನು ಯಾವಾಗಲೂ ಅಷ್ಟೇ ಗಣೇಶನ ತೆಗಿಬೇಕಾದ್ರೆ 21 ಕಡುಬು ಮಾಡಿ ಇಟ್ಬಿಟ್ಟು ಬೆನ್ನಿಗೆ 2 ಕಡುಬು ಕಟ್ಟಬೇಕಲ್ಲ. ಸೊ ಆ ಬೆನ್ನಿಗೆ 2 ಕಡುಬು ಕಟ್ಬಿಟ್ಟು ನೀರಿಗೆ ಬಿಡೋದು. ಸೊ ಅದಕ್ಕೆ ಬೇಗ ಮಾಡಿದೆ. ನಮ್ಮಮ್ಮ ನಮ್ಮ ಅಕ್ಕನ ಮನೆಗೆ ಹೊಟ್ಟೋಗಿದ್ರಲ್ವ. ಸೊ ಅದಕ್ಕೆ ಇವತ್ತು ಕಡುಬು ನಾನೇ ಮಾಡಿದೆ. ಸೊ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಆ ಒಂದು ಮೌಲ್ಡು ಕೂಡ ಮೇಲಿತ್ತು. ಸೊ ಅದನ್ನು ತಗೊಂಡು ಮಾಡಿದೆ. ಮೋದಕ ಮತ್ತು ಕಡುಬು ಎರಡನ್ನೂ ಮಾಡಿದೆ. 21 ಕಡುಬುಗಳನ್ನ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟೆ. ಸೊ 1:30 ಒಳಗಡೆ ಜರುಗಿಸ್ಬಿಟ್ರೆ ಆಮೇಲೆ ಬೇಕಾದ್ರೆ ತೊಗೊಂಡೋಗಿ ನಾವು ಈವ್ನಿಂಗ್ ಅಷ್ಟರಲ್ಲಿ ಬಿಟ್ಬಿಡ್ಬೋದು ಅಂತ. ಸೊ ನೋಡಿ ಎಷ್ಟು ಮಾಡಿಕೊಂಡೆ, ರೆಡಿ ಮಾಡಿಕೊಂಡೆ. ಫುಲ್ ಎಲ್ಲ ನೀಟಾಗಿ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಮಾಡಿದೆ ಮೋದಕ ಮತ್ತು ಕಡುಬುಗಳನ್ನ. ಸೊ ಗೌರಿಗೂ ಕೂಡ 2 ಕಡುಬು ಇಟ್ಟೆ, ಗಣೇಶನಿಗೆ 21 ಕಡುಬು ಇಟ್ಬಿಟ್ಟು ಗೌರಿಗೆ ನೋಡಿ ನಾವು ಏನೇ ಒಂದು ಮಾಡಿದ್ರೂ ದೇವ್ರಿಗೆ ಇಷ್ಟವಾಗಿರೋದೊಂದನ್ನು ಕೂಡ ಮಾಡಿಬಿಡ್ಬೇಕು. ಒಂದು ಕಡೆ ಅದ್ರ ಪಾಡಿಗೆ ಅದು ಬೆಲ್ಲ ಕುಟ್ಟು ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತೆ. ಸೊ ಕಾಯಿ ರುಬ್ಬಿ ಹಾಕ್ಬಿಡೋದು, ಕಾಯಿ ಮತ್ತು ಇದು ಗಸಗಸೆ. ಸೊ ಪಾಯಸ ರೆಡಿ ಆಗುತ್ತೆ. ಸೊ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲನೂ ಖರ್ಜೂರ ಇರ್ಬೋದು, ಬಾದಾಮಿ ಪ್ರತಿಯೊಂದನ್ನೆಲ್ಲ ತುಪ್ಪಕ್ಕೆ ಹಾಕಿ ಹುರಿದ್ಬಿಟ್ಟು ದೇವ್ರಿಗೂ ಕೂಡ, ಯಾಕೆಂದರೆ ಗೌರಿಗೂ ಕೂಡ ತುಂಬಾ ಇಷ್ಟ ಬೆಲ್ಲದನ್ನ ಮತ್ತು ಪಾಯಸ, ಸಖತ್ ಇಷ್ಟ. ಅದು ಲಲಿತಾ ಸಹಸ್ರನಾಮದಲ್ಲೇ ಬಂದುಬಿಟ್ಟಿದೆ, ಪಾಯಸ ಅನ್ನ ಅಂತ, ಗುಡ ಅನ್ನ ಮತ್ತು ಪಾಯಸ ಅನ್ನ ಅಂತ. ಪಾಯಸಕ್ಕೆ ಅನ್ನ ಹಾಕ್ಬಿಟ್ಟು ಮಾಡ್ತಾರೆ ಗೊತ್ತಾ, ಅದಂತೂ ಇನ್ನೂ ಇಷ್ಟ ಅಂತೆ. ಸೊ ನಾನು ಗಸಗಸೆ ಪಾಯಸ ಮಾಡಿದೆ ದೇವ್ರಿಗೆ, ಗೌರಿಗೆ, ಎಸ್ಪೆಷಲಿ ಗೌರಿಗೆ ಅಂತಲೇ ಮಾಡಿದ್ದು. ಏಕೆಂದರೆ ಗಣಪತಿಗೆ ಕಡುಬು ಇಷ್ಟ, ಅದನ್ನೇ ಗೌರಿಗೂ ಇಟ್ಟಿರ್ತೀವಿ. ಆದರೆ ಗೌರಿಗೆ ಏನು ಇಷ್ಟ ಅದನ್ನು ಇಟ್ಬಿಟ್ಟು ಅದನ್ನು ಒಂಚೂರು ಬೇಕಾದ್ರೆ ಗಣಪತಿಗೆ ಇಡ್ಬೋದು, ಆ ಥರ ಇಬ್ರಿಗೂ ಯಾವ್ದು ಫೇವ್ರೇಟು. ಸೊ ಅದನ್ನು ಮಾಡಿ ಇಟ್ಟೆ ಅಂತ ಹೇಳ್ಬೋದು. ಸೊ ಅದನ್ನೇ ದೇವ್ರ ಮನೆಗೆ ಇನ್ನೊಂಚೂರು ಇಟ್ಬಿಟ್ಟು
ಹೊರಗಡೆನೂ ಕೂಡ ಇಟ್ಟೆ. ಅಷ್ಟರಲ್ಲಿ ನಮ್ಮ ಪಾಪು ಸ್ಕೂಲಿಂದ ಬಂದ ತಕ್ಷಣ ಒಟ್ಟೊಟ್ಟಿಗೆ ರೆಡಿ ಮಾಡಿಸ್ಕೊಂಡು ದೇವ್ರನ್ನೆಲ್ಲ ಕದಲ್ಸಾಗಿತ್ತಲ್ಲ, ಸೊ ದೇವ್ರನ್ನ ಬಿಡೋಕ್ಕೆ ಅಂದ್ಬಿಟ್ಟು ತೊಗೊಂಡೋದ್ವಿ. ಕದಲ್ಸೋದು ಅವೆಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರನೇ ದೇವ್ರನ್ನೆಲ್ಲ ಕದಲ್ಸ್ಬಿಟ್ಟು ಆ ದೇವ್ರ ತೆಗ್ದಿದ್ದ ಜಾಗದಲ್ಲಿ ವಿಗ್ರಹಗಳಿಟ್ಬಿಟ್ಟೆ. ಲೈಕ್ ಹೆಣ್ಣು ದೇವ್ರ ವಿಗ್ರಹ ಮತ್ತು ಗಣೇಶನ ವಿಗ್ರಹ ಎರಡನ್ನೂ ಇಟ್ಬಿಟ್ಟು ಅದಾದಮೇಲೆ ನಾವು ಗಣೇಶನ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡೋದ್ವಿ. ಸೊ ಇನ್ನು ಮಿಕ್ಕಿದೆಲ್ಲ ಬಂದು ಆಮೇಲೆ ನೋಡ್ಕೊಳ್ಳೋಣ. ಏಕೆಂದರೆ ಒಂದೇ ಸರಿನೂ ಕೂಡ ಬಾಳೆಕಂಬ ಅವೆಲ್ಲ ಒಟ್ಟೊಟ್ಟಿಗೆ ತೆಗಿಬಾರ್ದು ಅಂದ್ಬಿಟ್ಟು ನಾನು ದೇವ್ರನ್ನ ತೆಗ್ದಿದ್ದ ಜಾಗದಲ್ಲಿ ವಿಗ್ರಹಗಳನ್ನ ಇಟ್ಬಿಟ್ಟು ಫಸ್ಟ್ ದೇವ್ರನ್ನ ಬಿಟ್ಬಿಟ್ಟು ಬಂದ್ಬಿಡೋದ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲಿ KRS ಹತ್ರನೇ ಹೋದ್ವಿ. KRS ಹತ್ರ ಹೋಗ್ಬೇಕಾದ್ರೆ ತುಂಬಾ ಕಾಲುವೆಗಳು ಮತ್ತು ಚಿಕ್ಕ ಚಿಕ್ಕ ಕೆರೆಗಳೆಲ್ಲ ಸಿಗುತ್ತೆ. ನೋಡಿ ಇದು ಕಾಲುವೆ ಆಲ್ರೆಡಿ ಇಲ್ಲೆಲ್ಲ ಬಿಟ್ಟಿದ್ರು. ಇಷ್ಟು ದೊಡ್ಡ ಗಣೇಶನ ದೇವ್ರನ್ನ ಒಂದು ನಿಮಿಷ ಆಯ್ತು, ಈ ಕಡೆ ನಿಂತ್ಕೊಂಡು ಹೇಳು. ಆಯ್ತು ಹೇಳು. ಗಣಪತಿ ಬಾಪ್ಪ ಮಂಗಳಮೂರ್ತಿ. ನೋಡಿ ಇವಳು ಅಲ್ಲೇ ಶುರು ಮಾಡ್ಕೊಂಡ್ಬಿಡ್ತಾಳೆ ಹಾಡು ಹೇಳ್ಕೊಂಡು. ಸೊ ಅವರಪ್ಪ ಪೂಜೆ ಮಾಡಿ ಫಸ್ಟ್ ಅವ್ರ ಕೈಲೇ ನಾನು ಪೂಜೆ ಮಾಡಿಸಿದ್ದು. ಸೊ ಅದಾದಮೇಲೆ ನಾನು ನಮ್ಮ ಪಾಪು ಎಲ್ಲರೂ ಕೂಡ ಮಾಡಿದ್ವಿ, ಆರತಿ ಎಲ್ಲ ಮಾಡಿದ್ವಿ. ಫಸ್ಟ್ ನಮ್ಮ ಮನೆಯವ್ರ ಕೈಲಿ ಮಾಡಿಸ್ದೆ. ನೋಡಿ ಚೆನ್ನಾಗಿ ಗಣಪತಿ ಬಾಪ್ಪ ಯಾರು ಮಾಡ್ತೀರೇನು? ಹಾಂ ಮಾಡ್ತೀವಿ. ಬೇಗ ಮಾಡ್ಬಿಸಿ. ಚಿನಿ ಆರತಿ ಮಾಡು ಬಾ. ಚಿನಿ ಆರತಿ ನೀವು ಮಾಡೋಣ. ಸೊ ಗಣೇಶನ ಬೆನ್ನಿಗೂ ಎರಡೆರಡು ಕಡುಬುಗಳನ್ನ ಕಟ್ಟಿದ್ದೆ. ಸೊ ಗೌರಿಗೂ ಕಟ್ಟಿದ್ದೆ. ಬಿಡು. ಹಾಂ ಬರೀ ಚಿನಿ ಇನ್ನು ಎಳೆಯದೇ ಹಾಕಿದೆ ಕಣೆ. ನಾವು ಕೈ ಮುಗಿ ಮಾಮಿ, ಕೈ ಮುಗಿ. ಬೇಗ ಮಾಡ್ರಿ, ಬೇಗ ಮಾಡ್ರಿ. ನೀವು ತಗೊಂಡ್ರಾ? ಕಡೆ ಕೊಡಿ. ಅವಳನ್ನ ಇಟ್ಕೊಳ್ಳಿ. ಅಲ್ಲಿ ಪ್ಯಾಂಟ್ ಮೇಕ್ ಎತ್ಕೊಂಡು ಅಲ್ಲಿ ಬಿಡಿ. ಬಿಡ್ರಿ ಅಲ್ಲೇ ಸೈಡಲ್ಲಿ ಏನಿಲ್ಲ. ಹೋಗಿ ಮುಂದಕ್ಕೆ. ಹಾಂ ಹೋಗ್ತೀನಿ. ಸಾಕು ಬಿಡಿ. ಹಾಂ ಸಾಕು ಬಿಡ್ರಿ. ಮೂರು ಸರಿ ಮುಳುಗಿಸ್ಬಿಟ್ಟೈತಿ. ಹಾಂ ಗಾಡಿ ತೊಳಿಬೇಕಣ್ಣ. 5 ನಿಮಿಷ ಇರೇನಪ್ಪ. ನೆಟ್ಟಿಗೆ ನೀರು ತಗೊಳ್ಳಿ. ಇದರಲ್ಲಿ ನೀರು ಇಟ್ಕೊಳ್ಳಿ. ನೀರು ತುಂಬ್ಕೊಳ್ಳಿ. ಅದು ತುಂಬ್ಕೊಳ್ಳಿ, ಏನಿಲ್ಲ ಮನೆಗೆ ಅಷ್ಟೆ. ನೋಡಿ ಅದಾದಮೇಲೆಲ್ಲ ದೇವ್ರನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಬಂದ್ವಿ. ಸೊ ನೋಡಿ ಈ ಥರ ಅವತ್ತೊಂದು ಸುಮ್ಮನೆ ಒಂದು ವಾಟ್ಸಪ್ಗೆ ಹಾಕಿದ್ವಿ ಸ್ಟೇಟಸ್ಸು. ಸೊ ಅದಾದಮೇಲೆ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ, ಸೊ ಅಲ್ಲಿ ಪುಳಿಯೋಗರೆ ಎಲ್ಲರೂ ಪ್ರಸಾದ ಕೊಡ್ತಾರೇನೋ ಅಂತ ಅಂತೀರಿ ನಮ್ಮ ಮನೆಯವರು. ಪುಳಿಯೋಗರೆ ಮಾಡ್ಕೊಂಡು ತುಂಬ ದೊಡ್ಡ ಗಣಪತಿ ಬಿಡೋಕೆ ಬರ್ತಿರ್ತಾರಲ್ಲ ಅಂತ. ಹಂಗಂದ ತಕ್ಷಣ ನಾವು ಅಲ್ಲಿ ಹೋದ ತಕ್ಷಣ ಅಲ್ಲಿ ಪುಳಿಯೋಗರೆನೇ ಸಿಕ್ತು ನಮಗೆ. ಸೊ ಪುಳಿಯೋಗರೆ ತಿಂದ್ಕೊಂಡು ಅದಾದಮೇಲೆ ಬಂದ್ವಿ. ಸೊ ನೋಡಿರಿ ಇದು KG ಕೊಪ್ಪಲಲ್ಲಿ ಕೂರಿಸಿದ ಗಣೇಶ ತುಂಬ ದೊಡ್ಡ ಗಣೇಶ. ಅಲ್ಲಿ ಯಾವಾಗಲೂ ಅಷ್ಟೇ ಏನೇ ಪೂಜೆ ಮಾಡಲಿ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಹಾಕಿರ್ತಾರೆ. ಸೊ ಅಲ್ಲೊಂದು ಕಡೆ ಹೋಗಿ ನೋಡ್ಕೊಂಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಗಣೇಶನೂ ಕೂಡ ಚೆನ್ನಾಗಿ ವಿಸರ್ಜನೆ ಮಾಡಿ ಅಲ್ಲಿಂದ ನೀರನ್ನು ಕೂಡ ತೊಗೊಂಬಂದ್ವಿ. ಗೌರಮ್ಮ ಹೋದ್ಲು, ಗಂಗಮ್ಮ ಬಂದ್ಲು ಅಂತ ಹೇಳ್ಬೇಕಂತೆ. ಸೊ ಆ ಥರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ನಿರ್ವಿಘ್ನವಾಗಿ ಚೆನ್ನಾಗೇ ಆಯಿತು. ಆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಗೌರಿ ಗಣೇಶ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.